ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾನವರು ಕ್ರೆಡಿಟ್ ಆಫೀಸರ್ಸ್ ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆದಿದ್ದಾರೆ. 1,000 ಹುದ್ದೆಗಳು ಖಾಲಿ ಇದ್ದಾವೆ, ಅದನ್ನು ಭರ್ತಿ ಮಾಡ್ತಾ ಇದ್ದಾರೆ. ನಿಮಗೆ ಈ ಮಾಹಿತಿಯನ್ನು ತರ್ತಾ ಇರುವಂಥ ಸ್ನ್ಯಾಪ್ಸೋನಿಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಈ ವಿಡಿಯೋನ ಕಡೆಯವರೆಗೂ ನೋಡಿ. ಈ ಒಂದು ವಿಡಿಯೋನಲ್ಲಿ ನಿಮಗೆ ಪೇ ಸ್ಕೇಲ್ ಬಗ್ಗೆ, ಲಾಸ್ಟ್ ಡೇಟ್ ಯಾವತ್ತು ಅನ್ನೋದ್ರ ಬಗ್ಗೆ, ಕ್ವಾಲಿಫಿಕೇಷನ್ ಏನು, ಅಡಿಷ್ನಲ್ ಕ್ವಾಲಿಫಿಕೇಷನ್ ಅವ್ರೇನು ಕೇಳ್ತಾ ಇದ್ದಾರೆ, ವಯಸ್ಸು, ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕ್ಗಳು ಎಲ್ಲಿ ಸಿಗುತ್ತೆ, ಎಲ್ಲದರ ಬಗ್ಗೆ ಮಾಹಿತಿ ಸಿಗುತ್ತೆ. ವಿಡಿಯೋಗೆ ಒಂದು ಲೈಕ್ ಬಟನ್ ಕೊಡಿ. ಕ್ರೆಡಿಟ್ ಆಫೀಸರ್ಸ್ ಜಾಬ್ಸ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾನವರ ಈ ಹುದ್ದೆಗೆ ಪೇ ಸ್ಕೇಲು 48,480 ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಅವರಿಗೆ ನಿಮಗೆ ಅದರ DA, HRA ಮತ್ತೊಂದು ಮಗದೊಂದು ಅಂತ ಸೇರಿ ಇನ್ನೂ ಉತ್ತಮವಾದಂಥ ಕೈ ತುಂಬ ಸಂಬಳ ಖಂಡಿತವಾಗಿಯೂ ಸಿಗುತ್ತೆ. ಇದಕ್ಕೆ ಅರ್ಜಿ ಹಾಕೋರು, ಅರ್ಹರಿರೋರು ಅರ್ಜಿ ಹಾಕೋದಕ್ಕೆ 20ನೇ ತಾರೀಕು ಲಾಸ್ಟ್ ಡೇಟ್ ಇದೆ, 20 ಫೆಬ್ರವರಿ 2025. ಕ್ವಾಲಿಫಿಕೇಷನ್ ಯಾರು ಅರ್ಜಿಯನ್ನು ಹಾಕ್ಬೋದು ಅಂತಂದರೆ ಎನಿ ಗ್ರ್ಯಾಜುಯೇಷನ್ ಅಂತ ಕೇಳ್ತಾ ಇದ್ದಾರೆ. ಎನಿ ಗ್ರ್ಯಾಜುಯೇಷನ್ ಅಂತಂದರೆ ಅದು ಆರ್ಟ್ಸ್ ಆಗ್ಬೋದು, ಸೈನ್ಸ್ ಆಗ್ಬೋದು, ಕಾಮರ್ಸ್ ಆಗ್ಬೋದು ಅಥವಾ ಇಂಜಿನಿಯರಿಂಗ್, ಯಾವುದೇ ಆಗಿರಲಿ ಗ್ರ್ಯಾಜುಯೇಷನ್ ಅಷ್ಟೇ ಆಗಿರಬೇಕು. ಇಫ್ ಯು ಆರ್ ಎ ಗ್ರ್ಯಾಜುಯೇಟ್ ಯು ಆರ್ ಎಲಿಜಿಬಲ್ ಟು ಅಪ್ಲೈ ಫಾರ್ ದಿಸ್. ಅಡಿಷ್ನಲ್ ಕ್ವಾಲಿಫಿಕೇಷನ್ನು ಅವ್ರಿಗೆ ಹೇಳ್ತಿರೋದೇನು ಅಂದರೆ, ನಿಮಗೆ ಅವರು ಟೆಸ್ಟ್ ಕಂಡಕ್ಟ್ ಮಾಡಿದಾಗ ನೀವು ಆಯ್ಕೆ ಆದಾಗ ಅವರು ಹೇಳಿದಂಥ ಸಂಸ್ಥೆಗೆ ಹೋಗಿ 1 ವರ್ಷದ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮೊ ಇನ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ಕೋರ್ಸು ಮಾಡ್ಕೊಂಡು ಬರಲೇಬೇಕು ಅಂತ ಅವರು ಹೇಳ್ತಿದ್ದಾರೆ. ಈ 1 ವರ್ಷದ ಪೋಸ್ಟ್ ಗ್ರ್ಯಾಜುಯೇಷನ್ ಡಿಪ್ಲೊಮೊ PGD ಇನ್ ಬ್ಯಾಂಕಿಂಗ್ ಆ್ಯಂಡ್ ಫಿನಾನ್ಸ್ ಕೋರ್ಸು ಅದರಲ್ಲಿ ಸಕ್ಸಸ್ ಆದ ನಂತರವೇ ಮುಂದೆ ನಿಮಗೆ ಅಲ್ಲಿ ಹುದ್ದೆಗಳು ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಈ ಒಂದು ಕೋರ್ಸ್ ಅವರು ಹೇಳಿರೋ ಕಡೆ ಮಾಡಿ ಬರೋದಕ್ಕೆ ನಿಮಗೇನಾದರೂ ಎಜುಕೇಷನ್ ಲೋನ್ ಬೇಕು ಅಂದರೆ ಅದನ್ನು ಅವರು ಕೊಡ್ತಾರೆ. ಹಾಗೂ ಅವರು ಹೇಳ್ತಿರೋ ಅಂಥದ್ದು 5 ವರ್ಷಗಳ ಸೇವೆ ನೀವು ಬ್ಯಾಂಕಲ್ಲಿ ನೀವು ಕಳೆದ್ರೆ ನಿಮಗೆ ಅದೇನು ದುಡ್ಡು ನೀವು ಖರ್ಚಾಗಿರುತ್ತೆ ಅದಕ್ಕೆ ಕೋರ್ಸ್ಗೆ, ಆ ಕೋರ್ಸ್ ಫೀನ ರೀಎಂಬರ್ಸ್ ಕೂಡ ಆಗುತ್ತೆ ಅಂತಾರೆ. ಇದಕ್ಕೆ ವಯಸ್ಸು 20ರಿಂದ 30ರೊಳಗೆ ಇರಬೇಕು. ಹಾಗೂ ಯಾರ್ಯಾರಿಗೆ ಇದೆ 30ರ ನಂತರ ಏಜ್ ರಿಲ್ಯಾಕ್ಸೇಷನ್ ಬೇಕಾಗಿರುತ್ತೆ. ಸರ್ಕಾರದ ನಿಯಮದಂತೆ ಅಲ್ಲಿ ಅವಕಾಶ ಇದೆ. ಕಡೆಯದಾಗಿ ನಿಮಗೆ ಬರೋ ಅಂಥದ್ದು ಮಾಹಿತಿ ಬೇಕಾಗಿರೋವಂಥದ್ದು ವೆಬ್ಸೈಟ್ ಲಿಂಕು, ಅಡ್ವರ್ಟೈಸ್ಮೆಂಟ್ ಲಿಂಕು, ಆನ್ಲೈನ್ ಅಪ್ಲಿಕೇಶನ್ ಅಪ್ಲೈ ಮಾಡೋದಕ್ಕೆ ಲಿಂಕ್ಗಳೆಲ್ಲ ಎಲ್ಲಿ ಸಿಗುತ್ತೆ ಅಂತ ನೀವು ಮಾಡಬೇಕಾಗಿರೋದು ಇಷ್ಟೇ. ಈ ವಿಡಿಯೋನ ಯೂಟ್ಯೂಬ್ ಲಿಂಕ್ ಮುಖೇನವೇ ಹೋಗಿ ಆ ಲಿಂಕಿನಲ್ಲಿ ನಿಮಗೆ ವಿಡಿಯೋ ನೋಡ್ತಿರ್ಬೇಕಾದ್ರೆ ವಿಡಿಯೋ ಕೆಳಗಡೆ ಮೋರ್ ಅನ್ನೋ ಪದ ಇರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಎಲ್ಲ ಲಿಂಕ್ಗಳನ್ನು ಕೊಟ್ಟಿದ್ದೇನೆ. ವೆಬ್ಸೈಟ್ ಲಿಂಕ್ ಕೂಡ ಇದೆ, ಅಲ್ಲಿ ಹೋಗಿ ನೋಡ್ಬೋದು. ನಂತರ ಅಡ್ವರ್ಟೈಸ್ಮೆಂಟ್ ಲಿಂಕಲ್ಲಿ ಅಡ್ವರ್ಟೈಸ್ಮೆಂಟ್ನ ಸಂಪೂರ್ಣ ಇರುತ್ತೆ, ಅದನ್ನು ನೋಡಿ. ಹಾಗೂ ಆನ್ಲೈನ್ ಲಿಂಕ್ ಕೂಡ ಇದೆ, ಆನ್ಲೈನ್ ಲಿಂಕಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ. ನನ್ನ ಒಂದು ಸಿನ್ಸಿಯರ್ ಸಜೆಷನ್, ಸಲಹೆ ಏನು ಅಂತಂದರೆ, ಅಡ್ವರ್ಟೈಸ್ಮೆಂಟ್ಗೆ ಹೋದಾಗ ಅಡ್ವರ್ಟೈಸ್ಮೆಂಟ್ಸ್ನ ಕನಿಷ್ಠ ನೀವು 2 ಬಾರಿ ಪೂರ್ಣ ಓದಲೇಬೇಕಾಗಿರುತ್ತೆ. ಪ್ರತಿಯೊಂದು ಲೈನು, ಪ್ರತಿಯೊಂದು ಹೆಡ್ಡಿಂಗ್ಸು, ಪ್ರತಿಯೊಂದು ಪದಗಳನ್ನು ಅರ್ಥ ಮಾಡಿಕೊಂಡು ಅರ್ಹರಿದ್ದರೆ ಉತ್ತಮವಾದ ಸಂಬಳ ಇರುವಂಥ ಈ ಹುದ್ದೆ ಇದು. ಇದಕ್ಕೆ 1,000 ವೇಕೆನ್ಸಿ ಇದೆ. ಹಾಗೂ ಇದಕ್ಕೆ ಲಾಸ್ಟ್ ಡೇಟು ಯಾವತ್ತು ಅಂತ ನಿಮಗೀಗ ಆಲ್ರೆಡಿ ನಾವು ಹೇಳಿದ್ದೇವೆ. 20ನೇ ತಾರೀಕು ಫೆಬ್ರವರಿ, ಅಷ್ಟರ ಒಳಗೆ ಅರ್ಜಿಗಳನ್ನು ಸಲ್ಲಿಸಿ ಅಂತ ನಾವು ಹೇಳ್ತೀವಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬೆಲ್ ಒತ್ತಿ, ಹಾಗೂ ಬಹಳ ಮುಖ್ಯವಾಗಿ ಇತರರೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.